ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬುಡಕಟ್ಟು ಜನರಿಗೆ ಪೌಷ್ಟಿಕಾಹಾರ ನೀಡದ ಸರ್ಕಾರದ ಧೋರಣೆ ಖಂಡಿಸಿ ಜೂನ್ 19ರಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ. ಬೇಡಿಕೆ ಈಡೇರಿಸುವ ತನಕ ಧರಣಿ ಸತ್ಯಾಗ್ರಹದ ಎಚ್ಚರಿಕೆ ನೀಡಿದ ರಾಮಣ್ಣ ಹಸಲರು. ಅರಣ್ಯ ಮೂಲ ಬುಡಕಟ್ಟು ಜನರ ನ್ಯಾಯಸಮ್ಮತ ಬೇಡಿಕೆ ಈಡೇರಿಸಲು ಶಿವಾನಂದ ಕುಗ್ವೆ ಒತ್ತಾಯ. ಅಹಮದಿಯಾ ಮುಸ್ಲಿಂ ಜಮಾತ್ನಿಂದ ಖಿಲಾಫತ್ ಹಿಸಾರ್ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಅರಣ್ಯ ಮೂಲ ಬುಡಕಟ್ಟು ಜನರಿಗೆ ಪೌಷ್ಟಿಕಾಹಾರ ಪೂರೈಕೆ ಮಾಡದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಜೂನ್ 19ರಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾ ಸಂಚಾಲಕ ರಾಮಣ್ಣ ಹಸಲರು ತಿಳಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಕುಪ್ಪಳ್ಳಿಯಿಂದ ಬೆಂಗಳೂರು ತನಕ 30 ದಿವಸ ನಡಿಗೆ ಮಾಡಿ ಪೌಷ್ಟಿಕಾಹಾರ ಬೇಕು, ಗುಡ್ಡಗಾಡು ಜನ ಹಿಂದುಳಿದೀವಿ, ಭೂಮಿ ಹಕ್ಕನ್ನು ಪಡ್ಕೊಳಕ್ಕಾಗಿಲ್ಲ, ವಸತಿ ಹಕ್ಕನ್ನು ಪಡ್ಕೊಳಕ್ಕಾಗಿಲ್ಲ, ಯಾವುದೇ ಥರದ ಸೌಲಭ್ಯತೆಯನ್ನು ಪಡ್ಕೊಳಕ್ಕಾಗಲಿಲ್ಲ ಅಂತ ಹೇಳೋದು. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಇದನ್ನ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅಲ್ಲೆಲ್ಲ ಆಲೋಚನೆ ಮಾಡಿ ನೋಡಿದಾಗ ಇದು ಬಹಳ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನೂ ಇಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ಹೋರಾಟಕ್ಕೆ ನಿಂತೀವಿ. ಈಗ ಅವ್ರಿಗೆ ಪೌಷ್ಟಿಕಾಹಾರ ಮೊದಲು ಕೊಡ್ತಿದ್ರು, 14 ಐಟಮ್ ಪೌಷ್ಟಿಕಾಹಾರ ಬರುತ್ತೆ. ಆದೇಶ ಕಾಪಿ ಸಮೇತ ನಮ್ಮ ಹತ್ರ ಇದೆ, ಆದೇಶ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯ ಆಂಜನೇಯ ಸ್ವಾಮಿ ಅವರಿದ್ದಾಗ. ಇದು ಏನಾಗಿದೆ ಅಂದ್ರೆ ಆ ಭಾಗದಲ್ಲಿ ಇತರೆ ಇನ್ನು ಕಾರವಾರ, ಇದು ಯಾವುದು ಕೊಡಗು, ಮೈಸೂರು, ಹಾಸನ, ಮಡಿಕೇರಿ, ಚಾಮರಾಜನಗರ, ಇನ್ನು ಅನೇಕ ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗುಡ್ಡುಗಾಡು ಆದಿವಾಸಿ ಜನಾಂಗದವರಿಗೆ, ಇದರಲ್ಲಿ 12 ಸಮುದಾಯಗಳು ಬುಡಕಟ್ಟಿನಲ್ಲಿ ಇರ್ತಕ್ಕಂಥವರಿಗೆ ಇದು ಪೌಷ್ಟಿಕಾಹಾರ 6 ತಿಂಗಳಿಗೆ ಕೊಡಬೇಕು ಅಂತ ಹಿಂಗಾಗಿತ್ತು. ಅದು ಈಗ ಹೊಸ ಸರ್ಕಾರ ರಚನೆ ಆದ್ಮೇಲೆ ಪ್ರತಿ ವರ್ಷನೂ ಅವರಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಆಗಿದೆ. ಐಟಮ್ಗಳು ಎಷ್ಟಪ್ಪ ಅಂತ ಹೇಳಿದ್ರೆ 14 ಐಟಮ್. ತುಪ್ಪ ಒಂದು ಅರ್ಧ kg ಕೊಡ್ತಿದ್ರು, ಅಲ್ಲಿ 1 kg ಕೊಡ್ತಿದ್ರು. ನಮಗೆ ಶಿವಮೊಗ್ಗದಲ್ಲಿ ಅರ್ಧ kg ಇಂದನ ಅದನ್ನೇ ಕಂಟಿನ್ಯೂ ಆಗಿ ಈಗ ಎಲ್ಲಾ ಕಡೆಗೂ ಅರ್ಧ kg ಅಂತಲೇ ಮಾಡಿದ್ದಾರೆ. ಬೇಳೆಕಾಳು 3 kg ವರೆಗೂ ಕೊಡ್ತಿದ್ರು, ಈಗ 2 kg ವರೆಗೆ ಕೊಟ್ಟಿದ್ದಾರೆ. 8 kg, ಒಟ್ಟು 15 kg ಅಕ್ಕಿ, ಗೋಧಿ, ರಾಗಿ ಇವು 3 ಕೊಡ್ಬೇಕು ಅಂತಿತ್ತು, ಅದನ್ನು ಕೊಡ್ತಾ ಇದ್ದಾರೆ. ಈಗ ಅದಷ್ಟು ನಿಲ್ಲಿಸಿದ್ದಾರೆ. ಯಾವ ಉದ್ದೇಶ ಅಂತ ಹೇಳ್ತಕ್ಕಂಥದ್ದು ಇಲ್ಲ. ನಮ್ಗೆ ಯಾಕೆ ಅಂತ ಹೇಳಿದ್ರೆ ಇದು ನಿರ್ಲಕ್ಷ್ಯ ಆಗಿರೋದು. ಒಂದು ಅಂಗನವಾಡಿಗೆ ಇಳಿಸ್ತಕ್ಕಂಥ ಇಳಿಸಲೇಬೇಕು ಅಂತ ಏನ್ ನಾವು ಕೊಟ್ಟಿಡ್ಕೊಂಡಿದೀವಿ. ಇದು ಏನಾಗಿದೆ, ಹಾಸ್ಟೆಲ್ನಲ್ಲಿ ಒಂದು ಅಜ್ಜಿ 75 ವರ್ಷದ ಅಜ್ಜಿ ಇದ್ರೆ ಆ ಹಾಸ್ಟೆಲ್ ಬಂದು ತಗೊಂಡೋಗಕ್ಕೆ ಇಲ್ಲಿ ಮೊತ್ತಿ ಮನೆ ಅಂತಿದೆ, ಸಾಧಾರಣ 75-80 ಕಿಲೋಮೀಟರ್ ದೂರ ಆಗುತ್ತೆ. ಕಾಡಿನಲ್ಲಿ ಇರ್ತಕ್ಕಂಥವ್ರಿಗೆ ಹೊಸನಗರ ಬಂದು ತಗೊಂಡೋಗೋದು ಬಹಳ ತುಂಬಾ ಕಷ್ಟ ಆಗುತ್ತೆ. ಅದನ್ನ ನಾನು ಮನವಿ ಮಾಡಿದೆ. ಅವರಿಗೆ ನಿಟ್ಟೂರಿನಲ್ಲಿ ಇಳಿಸ್ಬೇಕು, ಮೊತ್ತಿ ಮನೆಗೆ ಇಳಿಸ್ಬೇಕು ಅನ್ನೋದೊಂದು ಆದೇಶ ಆಗಿದೆ. ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿಗೆಲ್ಲ ಕೊಡಕ್ಕಾಗಲ್ಲ, ನೀವು ಬೇಕಾದ್ರೆ ಬಂದ್ ತಗೊಂಡೋಗಿ, ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ಕೊಡೋದಿಲ್ಲ ನಿಮ್ಗೆ, ಅಲ್ಲೆಲ್ಲ ತಂದು ಇಳ್ಸಕ್ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಡೀ ಕರ್ನಾಟಕದಲ್ಲಿ 10 ಸಮುದಾಯಗಳಿಗೆ ಅಂಗನವಾಡಿ ಮುಖಾಂತರವಾಗಿ ಇಳಿಸ್ತಾ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸ್ತರು ಮಾತ್ರ ಇವ್ರು ಹೇಳ್ದಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋದ್ರೆ ಅಜ್ಜಿ ಪಜ್ಜಿ ಇಂಥವ್ರು ವಯಸ್ಸಾದವರು ತಗೊಂಡೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಆದ್ರಿಂದ ನಮ್ಮ ಹೋರಾಟ ಏನಪ್ಪಾ ಅಂದ್ರೆ, ಅಂಗನವಾಡಿ ಮುಖಾಂತರ ಇಳಿಸಿದ್ರೆ ಅಜ್ಜಿ ಆದ್ರೂ ಒಂದು ತಾಸು ಮೊಮ್ಮಕ್ಕಳು ಕೂಡ ಹೊತ್ಬಳೆ ಮಕ್ಕಳು ಅಂತ ಹೇಳಿ ತಗೊಂಡೋಗೋದು ಸಾಧ್ಯ ಆಗುತ್ತೆ. ಇದು ಅವರಿಗೆ ಜೀವನೋಪಾಯಕ್ಕಾಗಿ ಮತ್ತು ಅವರ ಒಂದು ಪುಷ್ಟಿದಾಯಕ ಆಗುವಂತ ಪೌಷ್ಟಿಕಾಹಾರ ಆಗಿರುತ್ತದೆ. ಆದ್ರಿಂದ ಈಗ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಅಜ್ಜಿ ಬರ್ಲಿಲ್ಲ ಅಂದ್ರೆ ಆ ಮೂಟೆ ಅಲ್ಲೇ ಉಳಿದಿರುತ್ತೆ, ಮತ್ತೆ ಕೊಳ್ತೋಗ್ಬಿಡ್ತವೆ. ಇದು ಹಾಳಾದ್ರೆ ಯಾರಿಗೆ ಲಾಭ? ಸರ್ಕಾರಕ್ಕೆ ಲಕ್ಷಣ. ಆದ್ರೆ ಕಾರ್ಡ್ ಕೊಟ್ಟಿದ್ದಾರೆ, ಪ್ರತಿ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಅವರು ಮರಣ ಹೊಂದಿದ್ದವರಿಗೆ ಚಾಪ ಕಾಗದ ಬೇಕು, ಕೋರ್ಟ್ ಅಪ್ಲೋಡ್ ಮಾಡ್ಕೊಡ್ಬೇಕು. ಇಲ್ಲಿ ಇದ್ದಿದ್ದು ದಾಖಲಾತಿನ ಈಗಿನ ನಮ್ಮ ಡಿಸ್ಟ್ರಿಕ್ಟ್ ಆಫೀಸರು ಕೇಳ್ತಾ ಇದ್ದಾರೆ. ಇದು ಅನ್ಯಾಯ. ಬೇರೆ ಕಡೆಗೆಲ್ಲ ಈ ತರದ ರೂಲ್ಸ್ಗಳು ಇಲ್ಲ. ಆ ರೂಲ್ಸಿಗೋಸ್ಕರವಾಗಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನ 19ನೇ ತಾರೀಕಿಗೆ ನಾವು 1 ತಿಂಗಳ ಮುಖ್ಯ ಕಾರ್ಯದರ್ಶಿಯವರು ಹಿಂದೂ ನಾವು ಪೌಷ್ಟಿಕಾರನ್ನ ಹೋರಾಟದ ಮೂಲಕ ಪಡ್ಕೋಬೇಕಾದ್ರೆ ಮುಖ್ಯ ಕಾರ್ಯದರ್ಶಿಯವರು ಬಂದು ನಮ್ಮ ಗಮನ ಸೆಳೆದ್ರು, ತಕ್ಷಣದ ಆರ್ಡರ್ ಮಾಡಿದ್ರು. ಈಗಲೂ ಸಹ ಇದನ್ನ ನಿರಂತರವಾಗಿ ಕಾಯಂ ಆಗಿ ಈ ಆದಿವಾಸಿಗಳಿಗೆ ತಪ್ಪದೇ ಕೊಡಬೇಕು. ಅವ್ರು ಬರೋ ತನಕ ನಾವು ಹೇಳ್ಬಾರ್ದು. ಮಳೆ ಚಳಿ ಅಂಜದೆ ಹೆದರದೆ ಬೆದರದೆ ನಾವು ಇದನ್ನ ಹೋರಾಟ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ.
19ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟ ಸಂಸ್ಕಾರವನ್ನ ನಾವು ನಡೆಸ್ತೀವಿ. ನಾವು ACX ಮುಂದ್ಗಡೆಗೆ ಬೇರೆ ಜಾಗದಲ್ಲಿ ನಾವು ಇರ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ACX ಅಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಡಿಸ್ಟಿಕ್ 4 ತಾಲೂಕು ಅಧಿಕಾರಿ AC ಆಗಿರೋದ್ರಿಂದ ನಾವು ಸಾಮಾನ್ಯ ಯಾರೇ ಬಂದರೂ ಕೂಡ ಅಷ್ಟು ಸುಲಭವಾಗಿ ಅವರಿಗೆ ಮನೆ ಹಾಕೋದಿಲ್ಲ. ಯಾಕೆಂತ ಹೇಳಿದ್ರೆ ರಾಜಕೀಯ ಒತ್ತಡಗಳು, ಅಧಿಕಾರಿಗಳ ಒತ್ತಡಗಳು ನೋಡಿ. ಇದರಲ್ಲೂ ನಮ್ಗೆ ಏನಾಗಿದೆ ಅಂದ್ರೆ ಈಗ ಯಾರ್ದು ಏನ್ ಮಾಡಿ ಬುಡಕಟ್ಟು ಆದಿವಾಸಿ ಗಳ ದುಡ್ಡು 187 ಕೋಟಿ ಹಗರಣ ಆಗಿದೆ. ಯಾರು ತಗೊಂಡೋದ್ರೋ ಏನೋ. ಯಾಕಂದ್ರೆ ನಮ್ಮ ಹೋರಾಟ ಸ್ವಲ್ಪ ಸ್ಥಗಿತಗೊಂಡಿದ್ರಿಂದ ಇದೆಲ್ಲ ಮುಳುಗಡೆ ಆಯ್ತು ಅಂತ ಹೇಳೋದು ಈಗ ನಮ್ ಗಮನಕ್ಕೆ ಬರ್ತಾ ಕಾಣುತ್ತೆ. ನಿಲ್ಸಲ್ಲ. ನಮಗ್ ಬರ್ಬೇಕಾದ್ದು ಸರ್ಕಾರ ಏನ್ ಘೋಷಣೆ ಮಾಡುತ್ತೆ ಆ ಹಕ್ಕು ನಮ್ಗೆ ಸಿಗ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರ ವಿರೋಧನೂ ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳ ಅಲ್ಲ ನಮ್ದು. ನಮಗ್ ಬರ್ಬೇಕಾದ ಸೌಲಭ್ಯತೆ, ನಮಗ್ ಸಿಗ್ಬೇಕಾದ ಸಹಕಾರ ಆಗ್ಲೇಬೇಕು ಅನ್ನೋದು ನಮ್ಮ ಬುಡಕಟ್ಟು ಹಸಲರ ಸಂಘಟನೆ ಮುಖಾಂತರ ಒಕ್ಕೂಟದ ವತಿಯಿಂದ ನಾವು ಇಡೀ ಶಿವಮೊಗ್ಗ ಜಿಲ್ಲೆಯ 5 ತಾಲೂಕಿನರು ನಾವು ಇದನ್ನ ಹೋರಾಟ ಮಾಡ್ತೀವಿ. ಅದರಲ್ಲೂ ಏನು ಅಧಿಕಾರಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ ನೌಕರಿದಾರ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದು. ಬಡವರು ಎಲ್ಲರೂ ಸರಿಸಮಾನ ಆಗಿಲ್ಲ, ಬಡವರಿದ್ದಾರೆ, ಬಹಳ ಹೀನವಾಗಿದ್ದಾರೆ. ಒಂದು ಅಜ್ಜಿ ಇದ್ದೇಳು ಪಾಪ, ಅದು ಬದುಕೋಕೆ ಬೇಡ. ಈಗ ಈ ತರ ನಿಲ್ಸ್ಬಿಟ್ರು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಒಳ್ಳೆ ಮಕ್ಕಳಿಗೆ ಬಾಳೆಹಣ್ಣು ತೋರಿಸಿ ಸಿಪ್ಪೆ ಒಂದಿಟ್ಟು ಹಣ್ಣು ತಿನ್ನಂಗ ಆಗ್ಬಿಡ್ತದೆ. ಈ ತರ ಆಗ್ಬಾರ್ದು. ಸರ್ಕಾರದಲ್ಲಿ ನಮಗೆ ಸೂಕ್ತವಾಗಿ ಈ ತರದಲ್ಲಿ ನಮ್ಗೆ ಹಂಚಿಕೆ ಆಗ್ಲೇಬೇಕು. ಆಗದೆ ಇದ್ರೆ ನಾವು ಅದು ಬೇಕಾದ್ರೆ 1 ಅಲ್ಲ 2 ತಿಂಗಳಾದ್ರೂ ಅಡ್ಡಿಲ್ಲ, ನಾವು ಎದ್ದು ಹೋಗಲ್ಲ. ಮಳೆ ಗಿಳೆ ಚಳಿ ಆಗದೆ ನಾವು ಈ ಹೋರಾಟವನ್ನ ನಿರಂತರವಾಗಿ ಮಾಡ್ತೀವಿ. ಯಾಕಂದ್ರೆ ಹಿಂದೆ ನಾವು 5 ವರ್ಷದಿಂದ 5-6 ವರ್ಷದಿಂದ ನಾವು ಈ ಹೋರಾಟ ಮಾಡಿಲ್ಲ. ಈಗ ಅನಿವಾರ್ಯ. ಯಾಕಂದ್ರೆ 150 ಕೋಟಿ 187 ಕೋಟಿ ಹಗರಣದಲ್ಲೂ ಆಗಿದೆ ಅಂದ್ರೆ ನಾವು ನಿರ್ಲಕ್ಷ್ಯ ಮಾಡಿದ್ರಿಂದ ಈ ಹಗರಣ ಆಗಿದೆ ಅನ್ನೋದು ಈಗ ನಮ್ಗೆ ಅರ್ಥ ಆಯ್ತು. ಇದೆಲ್ಲ ನಾಳೆ ಸರ್ಕಾರ ಕೊಡ್ತಾರೆ, ನಾವು ಯಾಕೆ ಹೋರಾಟ ಮಾಡಬೇಕು ಅಂತೇಳಿ ಸುಮ್ಮನೆ ಇದ್ದೀವಿ. ಈಗ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಗೆ ದಕ್ಕದಿಲ್ಲ. ಆದ್ರಿಂದ ಇಷ್ಟು ಹೇಳಿ ತಮ್ಮ ಗಮನಕ್ಕೆ ಹೊಂದಿಸಿ ನನ್ನ ಮಾತು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ ಮಾತನಾಡಿ, ಕಳೆದ 2019ರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಹಸಲರು ಮತ್ತೆ ಗೊಂಡ್ರು ಅಂತೇಳಿ ಇಲ್ಲಿ ಬುಡಕಟ್ಟು ಜನ ಬರ್ತಾರೆ. ಅರಣ್ಯ ಮೂಲ ಒಕ್ಕೂಟರು, ಅರಣ್ಯ ಮೂಲ ಜನಾಂಗದವರು. ಅವರಿಗೆ ಉಳಿದೆಲ್ಲ ರಾಜ್ಯದಲ್ಲಿ ಸುಮಾರು 10 ಕಮ್ಯುನಿಟಿಯವರಿಗೆ ಕೊಟ್ಟಿದ್ದಾರೆ ಇದನ್ನ ಪೌಷ್ಟಿಕ ಆಹಾರ ಯೋಜನೆ ಅಂತಂದ್ರೆ ಅವರು ಗುಡ್ಡಗಾಡಲ್ಲಿ ಇದ್ದಾರೆ. ಏನಿದೆ ಪೌಷ್ಟಿಕ ಆಹಾರ ಯೋಜನೆ ಇದೆಯಲ್ಲ, ಸುಮಾರು 10 ಬುಡಕಟ್ಟು ಸಮುದಾಯದವರಿಗೆ ಇಡೀ ಕರ್ನಾಟಕದಲ್ಲಿ ಮಾಡಿದ್ದಾರೆ. 10 ವರ್ಷ ಆಯ್ತಾ? ಇಲ್ಲ, ಜಾಸ್ತಿ ಆಯ್ತು. ಸುಮಾರು 20 ವರ್ಷದಿಂದ ಮಾಡಿದ್ದಾರೆ. ಆದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಹಸಲರು ಮತ್ತೆ ಗೊಂಡ್ರು ಇವ್ರು ಬುಡಕಟ್ಟಿದಲ್ಲಿ ಬರ್ತಾರೆ, ಅರಣ್ಯ ಬುಡಕಟ್ಟುಗಳು. ಅವರಿಗೆ ಇಲ್ಲಿ ಕೊಟ್ಟಿರ್ಲಿಲ್ಲ. ಬಟ್ ತುಂಬಾ ಹೋರಾಟವನ್ನು ಮಾಡಿದ್ರು. ನಮ್ಮ ರಾಮಣ್ಣ ಅವರು, ಲಕ್ಷ್ಮಮ್ಮ ಇವ್ರದೆಲ್ಲ ನಾಯಕತ್ವದಲ್ಲಿ ಇಲ್ಲಿಂದ ಪಾದಯಾತ್ರೆ ಎಲ್ಲ ಮಾಡಿದ್ರು. ಅದು ಒಂದು 7-8 ವರ್ಷ ಆಯ್ತು. ಈಗ 2007ರಲ್ಲೇ ಮಾಡಿದ್ರು, ಅವರು ಪಾದಯಾತ್ರೆ ಮಾಡಿದ್ರು. ಅದರ ನಂತರ ಬಂದಂತ ಸರ್ಕಾರ ನೋಡ್ಲಿ, ಸಿದ್ದರಾಮಯ್ಯ ಸರ್ಕಾರ, ಆಂಜನೇಯ ಸಮಾಜ ಕಲ್ಯಾಣ ಮಿನಿಸ್ಟರ್ ಆಗಿದ್ರು, ಅವರು ಅದನ್ನ ಕನ್ಸಿಡರ್ ಮಾಡಿ ಹೌದು ಇವರಿಗೂ ಪೌಷ್ಟಿಕಾರ ಯೋಜನೆ ಕೊಡ್ಬೇಕು ಅಂತೇಳಿ ಹಸಲರು ಜನಾಂಗರಿಗೂ ಕೊಟ್ರು. ಹಸಲರು ಮತ್ತು ಗೊಂಡ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. 2019ರಿಂದ ಕೊಟ್ರು ಅಲ್ವಾ? 2019ರಿಂದ ಕೊಟ್ಟಿದ್ದಾರೆ. ಅದನ್ನ ಏನಾಗಿದೆ, ಈ ಸರ್ಕಾರ ಬಂದ್ಮೇಲೆ ಆಫ್ ಮಾಡಿ, ಈ ಸರ್ಕಾರ ಬಂದ್ಮೇಲೆ ಈಗ ಸಿದ್ದರಾಮಯ್ಯ ಸರ್ಕಾರ 1 ವರ್ಷ ಕೊಡ್ತೀವಿ ಅಂತ ಹೇಳಿದ್ರು. ಮೊದಲು 6 ತಿಂಗಳು ಮಾತ್ರ ಇತ್ತು. ಕಾರಿಪುರ, ತೀರ್ಥಹಳ್ಳಿ ಮತ್ತೆ ಸೊರಬ, ಶಿವಮೊಗ್ಗ ಮತ್ತು ಭದ್ರಾವತಿ 2 ತಾಲೂಕು ಮಾತ್ರ ಇಲ್ಲ. ಬೂಗುಗುಡ್ದಿ ಎಲ್ಲ ತಾಲೂಕುಗಳಲ್ಲಿ ಹಸಲರಿದ್ದಾರೆ. ಗೊಂಡ್ರು ಯಾರೋ 1-2 ತಾಲೂಕಲ್ಲಿ ಇದ್ದಾರೆ ಅಷ್ಟೇ. ಒಂದು 7,000 ಕುಟುಂಬ ಆಗ್ಬೋದು. ಇಲ್ಲ, ಒಂದೇ ತಾಲೂಕು, ಸಾಗರ ತಾಲೂಕಿನ ಮಾತ್ರ ಸುಂಕುಮನೆ, ಎರ್ಕುಣಿ, ಗೊಂಡಿರೋದು ಅದೊಂದು 130 ಬಹಳ ಕಡಿಮೆ ಇದ್ದಾರೆ, ಜನಸಂಖ್ಯೆ ಇದ್ದಾರೆ. ಬಟ್ ಹಸಲರ್ ಜನಾಂಗದರೆ ಹೆಚ್ಚು ಇರೋದು. ಸೊರಬ, ಸಾಗರ,
ಹೊಸನಗರ, ತೀರ್ಥಹಳ್ಳಿ ಒಂದು 7,000 ಕುಟುಂಬ ಆಗ್ಬೋದು ಒಟ್ಟಲ್ಲ. ಆ ಸವಲತ್ತು ಪಾಪ ಅವರು ಯಾವಾಗಲೂ ಬೀದಿಗಳ ಜನ ಅಲ್ಲ, ತಮ್ಮ ಹಕ್ಕನ್ನು ಕೇಳೋದಕ್ಕೆ ಬೀದಿಗೆ ಇಳಿಯಲ್ಲ ಅವ್ರು ಯಾವಾಗಲೂ, ಬಹಳ ಅಪರೂಪ. ಅವರು ಈಗ ಅವ್ರಿಗೆ ಸಿಗ್ಬೇಕಾದ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ನೀವು ಎಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಅವರಿಗೆ ಬೆಂಬಲ ಕೊಡೋಣ ಅಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಲಕ್ಷ್ಮಮ್ಮ ಹಿರೇಮನೆ, ನರಸಿಂಹ, ಅಣ್ಣಪ್ಪ, ಹರೀಶ್ ಇನ್ನಿತರರು ಹಾಜರಿದ್ದರು. ಎಲ್ಲ ಧರ್ಮಗಳ ಜೊತೆ ಸಾಮರಸ್ಯದಿಂದ ಬದುಕುವ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಹಕ್ಕುಗಳನ್ನು ಗೌರವಿಸುವ ಸಂದೇಶ ಕುರಾನ್ ನೀಡಿದೆ ಎಂದು ಧರ್ಮಗುರುಗಳಾದ ಮೌಲಾನಾ ಬುರ್ಹಾನ್ ಸಾಬ್ ತಿಳಿಸಿದರು. ಸಾಗರದ ಎಸ್ಎನ್ ನಗರದ ಅಹಮದಿಯಾ ಸಭಾಭವನದಲ್ಲಿ ಬುಧವಾರ ಅಹಮದಿಯಾ ಮುಸ್ಲಿಂ ಜಮಾತ್ನ ಅನ್ಸರುಲ್ಲಾ ಘಟಕದ ವತಿಯಿಂದ ಏರ್ಪಡಿಸಿದ್ದ ಖಿಲಾಫತ್ ಅಫಿಯತ್ ಕಾ ಹಿಸಾರ್ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. आज का जो इजलास मुनक्किद हो रही है, इस इजलास में ये एहतियात किया गया है, एतमाद किया गया है कि अपने घरों में घर का माहौल कैसा होना चाहिए, मियाँ बीवी के अंदर आपसी ताल्लुकात कैसे होने चाहिए। इस ताल्लुक से कुरान करीम की आयत में हुज़ूर सल्लल्लाहु अलैहि वसल्लम की हदीस, हज़रत मसीह मौऊद अलैहिस्सलाम की इक़्तिबास और मौजूदा खलीफा वक्त की इक़्तिबास आप अहबाब के सामने पढ़कर सुनाई गई है। अब खासा भी ये हुक्म हुआ है कि इस ताल्लुक से जो तकरीर मौसूल हुआ है वो आपके सामने पढ़कर सुनाओ। यदि इसी अनुमान पर है कि हमारा घर का माहौल कैसा होना चाहिए, बच्चों का वालिदैन के साथ कैसा सलूक होना चाहिए, वालिदैन का बच्चों के साथ कैसा सलूक होना चाहिए, मियाँ बीवी के आपस में किस तरह ताल्लुकात होने चाहिए। जब हमारे घर के हालात, हमारे ताल्लुकात बेहतर होंगे, एक दूसरे के साथ प्यार और मोहब्बत होगा, तो हमारा घर जन्नत नुमा बन जाएगा, जिसलिए बाग जन्नत होगा। अगर हमारे ताल्लुकात अच्छे ना हों, जिम्मेदारी पे अख्तियार ना करते हों, वालिदैन का बच्चों से अच्छा सलूक ना हो, बच्चों का वालिदैन से अच्छा सलूक ना हो, या मियाँ बीवी के आपसी ताल्लुकात अच्छे ना हो, तो फिर हमारा घर जन्नत के बजाय जहन्नम जो है वो बन जाता है। इसी अनुमान पे खासकर आप लोगों के सामने ये बातें अर्ज कर रहा है। कुरान करीम में 2 किस्म के रूहानी मकामात का जिक्र किया गया है। अल्लाह ताला ने इन मकामात में से एक का नाम जन्नत रखा और दूसरे मकाम को दोज़ख का नाम दिया है। ये दुनिया भी दोनों मकामात की नजर है। हर ऐसा घराना जहाँ एक दूसरे का एहतराम करने वाले, एक दूसरे का ख्याल रखने वाले, एक दूसरे से प्यार करने वाले, एक दूसरे के जज्बात का ख्याल रखने वाले मियाँ बीवी रहते हैं, जो एक दूसरे के लिए कुर्बानी और फिदायत के जज्बात से सरशार हों, जो दोनों अपने अपने फ़राइज़ एहसन रंगना अदा करने की कोशिश में लगे हुए हों। फिर आगे नेक और सालेह औलाद जो नेक शोहरत रखने वाले, तरक्की करने वाले, अपने वालिदैन का ख्याल रखने वाले, उनकी इज्जत करने वाले हो, जहाँ बच्चों से प्यार करने वाले, उनके लिए कुर्बानियाँ देने वाले, उनके लिए दुआएं करने। ಅನ್ಸರುಲ್ಲಾ ಘಟಕದ ಅಧ್ಯಕ್ಷ ಪರ್ವೇಶ್ ಶರೀಫ್ ಮಾತನಾಡಿದರು. ಜೈರ್ ಶರೀಫ್ ಪ್ರಾರ್ಥಿಸಿದರು. ಇಮ್ತಿಯಾಜ್ ಅಹಮದ್ ಸ್ವಾಗತಿಸಿದರು. ನದೀಮ್ ಅಹಮದ್ ವಂದಿಸಿದರು. ತಾಹಿರ್ ಶರೀಫ್ ನಿರೂಪಿಸಿದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.